ಮನೆ ಸೇಲ್ ಮಾಡೋದಂತೇಳಿ. ಈಗಲ್ಲ, ನಾನು 3-4 ವರ್ಷ ಆಯಿತು ಒಂದು ಸೇಲ್ ಮಾಡಬೇಕಂತೇಳಿ. ಒಮ್ಮೆ ಅದನ್ನು ಹೇಳಿದ್ದೆ ಕೂಡ. ಆವಾಗ ಬ್ಲಾಗ್ ಎಲ್ಲ ಡೈಲಿ ಬರ್ತಾ ಇರಲಿಲ್ಲ ಆ ಟೈಮಲ್ಲಿ. ಚಾನಲ್ ಇತ್ತು ಆಗ. ಬ್ರೋಕರ್ ಇದ್ರಲ್ಲ, ಅವರ ಹತ್ರ ಹೇಳಿ ಎಲ್ಲ ನೋಡಲಿಕ್ಕೆಲ್ಲ ಜನ ಬರ್ತಾಯಿದ್ರು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಆಯಿತು. ಇಲ್ಲಿ ನಾನು ನಂದು ಪಾರ್ಲರ್ ಉಂಟಲ್ಲ, ಇಲ್ಲಿ ಕುತ್ಕೊಂಡಿದ್ದೀನಿ. ನಿಂಗೆ ಗೊತ್ತಾ, ನಂದು ಮೇಲಿತ್ತು ಇಲ್ಲಿ, ಗೊತ್ತಿರ್ಬೋದು ನಿಮಗೆ, ಯಾವಾಗಲೂ ನೋಡ್ತೀರಲ್ಲ, ಅದನ್ನು ಇಲ್ಲಿ ಕೆಳಗೆ ಹಾಕಿದ್ದೆ. ಮೊನ್ನೆ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ನಾನು ಹಾಗೆ ಮಾಡಿದ್ದೆಲ್ಲ, ಹಾಗಾಗಿರಪ್ಪ ನೆನಪಾಯಿತು. ಅದಕ್ಕೋಸ್ಕರ ಇಲ್ಲಿದ್ದನ್ನು ಕೆಳಗೆ ಹಾಕಿದೆ. ಅದು ಕಿವಿಯಲ್ಲಿ ಕಾಣೋದಿಲ್ಲ, ಅದಕ್ಕೆ ಇಲ್ಲಿಗೆ ಏನಾದರೂ ಮಾಡಬೇಕಲ್ಲ ಗೈಸ್. ಹಾಗೆ ಈಗ ನನ್ನ ಸಂಪತ್ತಿನ ಭಂಡಾರ ಉಂಟಲ್ಲ, ಇದರಲ್ಲಿ ನನಗೆ 3 ರಿಂಗ್ ಸಿಕ್ಕಿದೆ. ನೋಡ್ಬೋದು, 1, 2, 3 ಎಲ್ಲ ರೋಲ್ಡ್ ಗೋಲ್ಡೇ. ಇದು ನನ್ನ ಗೋಲ್ಡೆಲ್ಲ, ಇದು ರೋಲ್ಡ್ ಗೋಲ್ಡು. ಇದಕ್ಕೆ ಒಂದಕ್ಕೆ 30 ರುಪೀಸೇ. ನಾನು ದೇರ್ಲಗಟ್ಟೆಯಲ್ಲಿ ತಂದಿದ್ದೆ, ಸೇಮ್ ಪ್ಯಾಟರ್ನ್. ಈಗ 3 ಕೂಡ ನಾನು ಮೂಗಿಗೆ ಅಂತ ತಂದದ್ದು. ಹಾಗೆ ಇದು ನಾನು ಮೇಲೆ ಇಡುವನ ನೋಡೋದು ಒಂದು ದಿವಸ ಇಟ್ಟು ನೋಡುವ. ನನಗೆ ಸಣ್ಣದ್ರಿಂದಲೂ ಒಂದು ಡ್ರೀಮ್ ಇತ್ತಾಯ್ತಾ, ರಿಂಗ್ ಆಗಬೇಕು ಅಂತೇಳಿ ಇಲ್ಲಿಗೆ. ಅದು ಆಗಲೇ ಇಲ್ಲ. ಪರವಾಗಿಲ್ಲ, ಫ್ಯೂಚರಲ್ಲಿ ಆಗ್ಬೋದು. ಪಾಸಿಟಿವ್ ಯೋಚನೆ ಮಾಡಬೇಕು ನಾವು. ಫ್ಯೂಚರಲ್ಲಿ ಒಂದು ರಿಂಗ್ ಮಾಡಿಸುವಷ್ಟು ಆಗಲಿ ಕಿವಿತ್ತು. ಈಗ ಇನ್ನೂ ಈ ರೇಟಲ್ಲಿ ಎಲ್ಲ ಮಾಡಿದಾಗೆ. ನಿಮಗೆ ನನ್ನ ಗೋಲ್ಡ್ ರಿಂಗ್ ತೋರಿಸ್ತೇನೆ, ಯಾವುದು ಮುಗೀತು ತೆಗ್ದಿಟ್ಟೆ. ನನ್ನ ಹತ್ರ ಒಂದು ರಿಂಗ್ ಉಂಟಲ್ಲ, ಇದು ವೈಟ್ ಆಗ್ಬೋದೇನಾ ಬೇಗ ನೋಡುವ. ವೈಟ್ ಆದರೆ ಅಲ್ಲಿ ನಮ್ಮ ತೇಲಕಟ್ಟಿಂದ ತಂದರೆ ಆಯಿತು. ಸ್ಟಾಕು ಕೂಡ ಇರಲಿಲ್ಲ ಅಲ್ಲಿ. 3-4 ಇರ್ತದೆ ಆಯಿತಾ. ನಾನು 3 ಎತ್ಕೊಂಡು ಬಂದಿದ್ದೀನಿ. ಮೂಗಿಗೆ ಆಗ್ತದಲ್ಲ ನನಗೆ, ಅದು ಚೆಂದ ಉಂಟು ಮೂಗಿಗೆ. ಈಗ ಅಮ್ಮ ಬೈವರು ಮೇಲಿಂದ ತೆಗೆದೋದಕ್ಕೆ. ನಿಮಗೆ ಇದೇ ಆಯಿತು, ಮೇಲಿದ್ದು ಕೆಳಗೆ ಮಾಡೋದು, ಕೆಳಗಿದ್ದು ಮೇಲೆ ಮಾಡೋದು. ಈಗ ಗೈಸ್, ಯಾಕೆ ಗೊತ್ತಾ, ನಾನು ಇದನ್ನು ಮಾಡಿದ್ದು ಯಾವಾಗಲೂ ಕಿವಿ ಖಾಲಿ ಇರ್ತದಲ್ಲ, ಹಾಗೆ. ಇದು ಗೋಲ್ಡ್ ಆಯಿತಾ, ಇದು ನನ್ನದು ಗೋಲ್ಡ್. ಇದು ಮಾಡಿ ತುಂಬ ಟೈಮ್ ಆಯಿತು, ವರ್ಷ ಆಯಿತು ಡಾಲು. ಹಾಗೆ ಇಲ್ಲಿತ್ತದು, ಅದನ್ನು ನಾನು ಕೆಳಗೆ ಇಟ್ಟದು. ಇದು ರೋಲ್ಡ್ ಗೋಲ್ಡ್. ಇನ್ನು ಕೂಡ ಒಂದು ಉಂಟು, ನಾನು ಯಾವಾಗಾದರೂ ಬೇಕಾದರೆ ಇದನ್ನು ಮುಗಿಗೆ ಹಾಕೊಳ್ಬೋದು. ಇದನ್ನು ಈ ಡಬ್ಬದಲ್ಲಿ ಇಡ್ತೇನೆ. ನಿಮಗೆ ನನ್ನ ಗೋಲ್ಡ್ ತೋರಿಸ್ತೇನೆ, ಗೋಲ್ಡ್ ರಿಂಗ್. ಇದರಲ್ಲಿ ಉಂಟು ಗೋಲ್ಡ್ ರಿಂಗ್. ಇದು ಗೋಲ್ಡ್ ರಿಂಗ್ ಗೈಸ್. ಇದು ಗೋಲ್ಡ್ ಮುಗೀತು. ನನ್ನ ಹತ್ರ 2 ರಿಂಗ್ ಉಂಟು. ಒಂದು ಸ್ಟಡ್ ಮತ್ತು ರಿಂಗ್ ಅಪರೂಪಕ್ಕೆ ಹಾಕ್ತೇನೆ, ನೀವು ನೋಡ್ತಾ ಇರ್ಬೋದು. ಇದು ಹಾಗೆಲ್ಲ ಹಾಕುತ್ತಿಲ್ಲ, ಯಾವಾಗ ಅಪರೂಪಕ್ಕೆ ಹಾಕ್ತೇನೆ. ನೋಡಿದ್ರಲ್ಲ ನೀವು. ನೋಡುವ ಗೈಸ್, ಚಂದ ಕಾಣಿದರೆ ಇಡುವ, ಇಲ್ಲಾಂದರೆ ಇದನ್ನೇ ಮೇಲೆ ಹಾಕ್ತೇನೆ ಯಾವಾಗಲಾಗಿ. ಈಗ ಬೆಳಗ್ಗೆ ಆಯಿತು, ನಂದು ಖಾಲಿ ಚಹಾ ಒಂದು ಕೊಡ್ತಿದ್ದೇನೆ. ಈಗ ಒಂದು ತಿಂಡಿ ಎಲ್ಲ ತಿನ್ನಬೇಕು. ಮತ್ತು ಇವತ್ತೊಂದು ಸ್ವಲ್ಪ ಹೋಗಬೇಕು ಔಟ್ ಸೈಡ್. ಯಾಕಂದರೆ ಮಳೆ ಬಂದು ನಾಯಿಗಳಿಗೆ ಮಲಗಲಿಕ್ಕೆ ಅಂತಿಲ್ಲ, ಗೋಣಿ ಎಲ್ಲ ಚಂಡಿಯಾಗಿದೆ. ಗೋಣಿ ತರಬೇಕು. ಮತ್ತು ನಾಯಿದು ಗೂಡಿದ್ದು ಮಾತಾಡಿ ಬರುವ. ಇನ್ನೆಂತ ಗೊತ್ತಾ, ಈ ಡಬ್ಬದಲ್ಲಿ ಒಂದು ಕಿವಿದು ಉಂಟು, ಅದು ಒಂದೇ ಇರೋದು ಮಾರಿ. 2 ಇಡ್ತಾ ಇದ್ರೆ ಉಂಟಲ್ಲ, ಚಂದ ಇತ್ತು. ಈಗ ಇದು ನೋಡಿ ಎಷ್ಟು ಚಂದ ಉಂಟಲ್ಲ, ಅಂದಿಲ್ಲ. ಇದು ಒಂದೇ ಇರೋದು ಅಂತ. 2 ಇಡ್ತಾ ಇದ್ರೆ ನಾನು ಚಂದ ಮಾಡಿ ಇಡ್ತಾಯಿದ್ದೆ. ಒಂದೇ ಇರೋದು ಕರ್ಮದ್ದು. ಈಗ ಈ ರಿಂಗ್, ಈಗ ನಾನು ಇಟ್ಟೆಲ್ಲ ಅದು ಈ ರಿಂಗ್. ಚಂದಲ್ಲ ಗೈಸದು. ಈಗಲ್ಲ, ನಾನು PU ಹೋಗುವಾಗಲೇ ನನಗೆ ಆಸೆ ಆಯಿತಾ. ನೋಡುವ, ಇದೆಲ್ಲ ಕಟ್ಟೆ ಹೋದರೆ, ಇದು ವೈಟ್ ಆದರೆ ಅದಕ್ಕೊಂದು 4 ತಂದಿಡುವ. 30 ರೂಪಾಯಿನ 4 ತಂದಿಟ್ಟರೆ ಒಂದು ಜೋಡಿಗೆ 2 ಸಿಗ್ತದಲ್ಲ. 30 ರೂಪಾಯಿಗೆ 2 ಸಿಗ್ತದೆ. 30 ರೂಪಾಯಿಗೆ ಒಂದೇನೆ, 2 ಅಲ್ಲ. ಸರಿ, ನೆನಪಿಲ್ಲ ನನಗೆ, ತಂದು ಟೈಮ್ ಆಯ್ತಲ್ಲ.
ನೋಡಿ ಗೈಸ್, ಬೆಕ್ಕು ನಮ್ಮ ಸೋಕೇಸಲ್ಲಿ ಉಂಟು. ಬತ್ತನಾ? ಹಾ, ಬಲ ಹಾ ಬಾ. ನೋಡಿ ಮಾರ್ಯಾರೆ ಮೇಲೆ ಮೇಲೆ ಹೋಗುದು. ಬಾ ಬಲ. ರಮ 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 ಬಲ ಬಲ ಬಲ. ಹಾಂ ಹಾಂ ಹಾಂ, ಎಲ್ಲ ಬೇಕಾಯ್ತಾ, ಎಲ್ಲ ಬೇಕು. ఇంకా ಹೊಟ್ಟೆ ಕೂಡ ಮಾಡಿದ್ದು ಕೈಯನ್ನು ಅನ್ನೋದು ಕಾಣ್ತದ. ರೆಡಿ ಅದೇ. ಅಮ್ಮನ ತುಂಬ ಲೀಸ್ಟ್ ಎಲ್ಲ ಬಂತು ಎಂತೆಲ್ಲ ಬೇಕಂತೇಳಿ. ಹಾಗೆ ತರಕಾರಿ ತರಲಿಕ್ಕೆ ಕೇಳಿದ್ರು. ತರಕಾರಿ ಅಂದರೆ ಇವರು ತಿನ್ನುವ ತರಕಾರಿ ಶಾಪಲ್ಲಿ ಎಂತ ಇಲ್ಲ ಆಯಿತಾ. ಈಗ ಅವರಿಗೆ ಬೀಟ್ರೂಟ್ ಆಗೋದಿಲ್ಲ, ಆಲೂಗಡ್ಡೆ ಆಗೋದಿಲ್ಲ, ಕೆಂಬುಡೆ ಆಗೋದಿಲ್ಲ, ತೌತೆ ಆಗೋದಿಲ್ಲ, ನುಗ್ಗೆ ಆಗೋದಿಲ್ಲ. ನುಗ್ಗೆ ಆಗ್ತದೆ, ಆಗೋದಿಲ್ಲ. ಬಸಳೆ ಆಗೋದಿಲ್ಲ, ಬೆಂಡೆಕಾಯಿ ಆಗೋದಿಲ್ಲ. ಅಲ್ಲಿ ಇರುವ ಎಲ್ಲ ತರಕಾರಿ ನಾನು ಹೇಳಿ ಲಿಸ್ಟ್ ಮಾಡಿ ಹೇಳಿದೆ. ಅದರಲ್ಲಿ ಆಗುವಂಥದ್ದು ಒಂದೇ ಇರುವುದು ಕ್ಯಾಬೇಜ್. ಆಯ್ತಾ? ಕ್ಯಾಬೇಜಿ, ಟೊಮೆಟೊ, ಕ್ಯಾಬೇಜಿ, ಟೊಮೆಟೊ, ನೀರುಳ್ಳಿ, ಸೊಪ್ಪು. ಸೊಪ್ಪು ಇಷ್ಟೇ ಅವರಿಗೆ ಆಗುವುದು. ಮೊನ್ನೆ ನಾನು ತಂದು ಸುಮ್ಮನೆ ಬೈಗಳು ತಿನ್ನೋದು. ಅದಕ್ಕೆ ಇವತ್ತು ಲಿಮಿಟೆಡ್ ಯಾವುದು ಬೇಕೋ ಅದನ್ನೇ ತರುವ ಅಂತೇಳಿ. ಹಾಗೆ ಮತ್ತು ಅಂತ ಹೇಳೋದು, ನಾಯಿದು ಗೂಡಿದ್ದು ಮಾತಾಡ್ಲಿಕ್ಕೆ ಹೋಗ್ಬೇಕು. ಮೊದಲಿಗ ನಾಯಿದು ಗೂಡಿದ್ದು ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಆಮೇಲೆ ಗೋಣಿ ಆಗಬೇಕು ನನಗೆ. ಅಲ್ಲಿ ಸಿಗ್ತದೆಲ್ಲ ಗೊತ್ತಿಲ್ಲ, ಸೀಸನ್ ಅಲ್ವ ಈಗ, ರೈನಿ ಸೀಸನ್ ಎಲ್ಲ ಕೊಂಡೋಗ್ತಾರೆ ಗೋಣಿ ಕೇಳಿ. ಇದ್ರೆ ಸಿಗ್ತದೆ. ಆಮೇಲೆ ಇವರಿಗೆ ಅವರ ಮದ್ದು ಆ್ಯಸ್ ಯೂಶ್ವಲ್ ಅದು ಒಳಿತಾರಲ್ವ ಅಲ್ಲಿ, ಅದು ಖಾಲಿಯಾಗಿದೆ. ಮೊನ್ನೆ ತಂದದ್ದು, ಬ್ಲಾಗಲ್ಲೇ ತಂದದ್ದು. ಎಷ್ಟು ದಿನ ಆಯಿತು, 1 ತಿಂಗಳ ಖಾಲಿಯಾಗಿದೆ. ಅದು ತರಬೇಕು. ಆಮೇಲೆ ಕೆಲವೆಲ್ಲ ಅದೇ ಟೊಮೆಟೊ, ನೀರುಳ್ಳಿ, ಮತ್ತು ಅಡಿಕೆ ಬೇಕಂತೆ. ಅದು ಕೇಳಿದ್ರು ನಾನು, ಮಾವನ ಮನೆಗೆ ಹೋಗಿ ತನ್ನಿ ಅಂತ. ಇಲ್ಲ ಮಾವನ ಮನೆ. ಹೌದು, ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ. ಕೈಕಾಲೆಲ್ಲ ಗುಡುಗುಡು ಗುಡುಗುಡು ಆಗ್ತದೆ. ಅವರಿಗೆ ರಿಟೈರ್ಮೆಂಟ್ ಕೊಟ್ಟರು, ರಿಟೈರ್ಡ್ ತೊಗೊಳ್ತಿಲ್ಲ. ಎಂತ ಮಾಡೋದು ನಾವು? ಇನ್ನೂ ಎಂತ ಮಾಡೋದು? ಅದೆಂತ ಮಾಡೋದು? ಫೇರ್ವೆಲ್ ಮಾಡಿ ಕಳಿಸ್ಬೇಕಷ್ಟೆ. ಇನ್ನು ಸಾಕು, ಕೆಲಸ ಬೇಡಿ ಅಂತೇಳಿ ಕೇಳುವುದಿಲ್ಲ ಅವರು. ಅಲ್ಲದೆ ಬೇಗ ಬರಲ್ಲ ದಾಯಿ ಯಾನ್ ಬೇಗ ಬರ್ತದೆ ಅದನ್ನು ಪುಣಿ ಹೋಗುವ ಗೈಸ್. ಇನ್ನು ಹೋಗಿ ಬರ್ತೇನೆ, ಎಲ್ಲ ತೊಗೊಂಡು ಬಂದು ತೋರಿಸ್ತೇನೆ ಇದೆಲ್ಲ ತಂದೆ ಅಂತೇಳಿ. ಬ್ಲಾಗ್ ಅಂತೂ ಖಂಡಿತ ನನಗೆ ಔಟ್ಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬರು ಇದ್ದರೆ ಮಾಡ್ಲಿಕ್ಕೆ ಆಗ್ಬೋದು. ಎಲ್ಲ ಎತ್ತಿಕೊಂಡು 3-4 ಕೈ ಇದ್ದರೂ ಸಾಕಾಗೋದಿಲ್ಲ. ಹಾಗೆ ಹೋಗಿ ಬರ್ತೇನೆ. ಬಂದಿಟ ಕುಲ್ಲು ತಿಪ್ಪುಲಿ ಒಂದು ದಾಲ್ ಸಾರಿಗೆ ಬರೋ ರೆಡಿ ಬಂದ್ಪುಲಿ ಬರ್ಪೇನೆ. ಇದೇ ಪೋಚಿ ದಾಲ್ ಹೊರಗಡೆಗ ಒಂಥರ ಮೋಡ ಕುಂಟು ಮಾತ್ರ ನುಂಗಂಡ ನಾಯಿಗ ಹಾಪುಂಡವ ಹೋಗುಂಟು. ಹೊರಗಡೆ ಹೋಚ ಮಂದಿರಿ ನೀರು ತುಬುರ ಎತ್ತಿನ ಅವತ್ತು ದೊಂಬ ಗುಣ್ಗುಂಡು ಅಂದ ಪಾಡು ಎಂದು ಅವಳು ಪಾಡ್ತೇ ಅನ್ಕ ಮಂದಿರಿ ತೂಕ ಇತ್ತೇನು ಗೋಣಿ 10 ರೂಪಾಯಿ. ಏನೋ ಗೋಣಿ ಅನ್ನಾಗ ತಿಕ್ಕಂದ ಗೋಣಿ ಇದು ಅರಿಕೊರಿಯ ಸುಲಾತನ ಹತ್ತು ದುಂಬುದ ಗೋಣಿ ಹೊರತು ಇತ್ತನಿಗೇನು ಮನೆಗೆ ಬಂದೆ ನೋಡಿ ಅಂತೆ. ನಾನು ಮನೆಗೆ ಮುಟ್ಟುವಾಗ ಒಂದು ಮಳೆ ನೋಡಿ ಇಷ್ಟರ ಒಳಗೆ ಬರಲಿಲ್ಲ. ಈಗ ಓ ದೇವರೇ, ನೋಡಿ ದೇವರು ಒಂದು ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳುವುದಕ್ಕೆ ಇದುವೇ ಸಾಕ್ಷಿ. ಅಥವಾ ದೇವ್ರದ ಅಲ್ಲ ಪಡೋಣ ವಾ ಭಕ್ತರು ಯಾರು ಹೋಗಿಲ್ಲ ಬಂದಿದ್ದು ಇಚ್ಚುತ್ತಾ. ಥ್ಯಾಂಕ್ ಯು ಗಾಡ್. ಎಲ್ಲ ತಂದೆ ಗೈಸ್. ಹೇಳಿ, ಇದು ಈಗ ಬೆಕ್ಕಿಗಳ ಫುಡ್ಡು. ಅವರಿಗೆ ಫುಡ್ ಖಾಲಿಯಾಗಿತ್ತು, ಮತ್ತು ಫುಡ್ಡು, ಮತ್ತು ಇದು ಅಮ್ಮನ ಮೆಡಿಸನ್ ನೋಡ್ಬೋದು ನೀವು. ತುಂಬ ಸಲ ತೋರಿಸಿದೆ ನಾನು. ಈಗ ಇಂಥದ್ದು 5 ಪ್ಯಾಕೆಟ್ ತಂದೆ ಅದು. ಮತ್ತು ಈ ತರಕಾರಿಗೆ ಅಮ್ಮನ ಫೇವ್ರೇಟ್, ಅಮ್ಮ ತಿನ್ನೋದಿಲ್ಲಲ್ಲ ಇದು. ಹಾಗೆ ಈಗ ಕ್ಯಾಬೇಜ್ ಹೇಳಿದ್ರು, ಕ್ಯಾಬೇಜ್, ಮತ್ತು ಇದು ಮೆಣಸು ನನಗೆ ಮತ್ತು ಚಿಂಚುಗೆ ಊಟ ಮಾಡುವಾಗ ಎಂತಾದರೂ ಫ್ರೈ ಮಾಡಿ ತಿನ್ನಲಿಕ್ಕೆ. ಹಾಗೆ ಮತ್ತು ಟೊಮೆಟೊ ನೀರುಳ್ಳಿ ತಂದಿದ್ದೇನೆ. ಈಗ ಇದರಲ್ಲಿ ಸಕ್ಕರೆ, ಬೆಂಕಿ ಪೆಟ್ಟಿಗೆ, ಆಮೇಲೆ ಸ್ವಲ್ಪ ಅಕ್ಕಿ, ಸೋನ್ ಮಸೂರಿ ಅಕ್ಕಿ ಆಯಿತಾ, ಆಮೇಲೆ ಇದು ಎಂತ ಬೆಳ್ಳುಳ್ಳಿ, ಇಷ್ಟು ತೊಗೊಂಡು ಮತ್ತೊಂದು ತಂದೇನೆ
ಅಂತೇಳಿ ನಾಯಿಗಳಿಗೆ ಗೋಣಿ ಈಗ ಮಳೆ ಅಲ್ವಾ ಗೈಸ್, ಹಾಗೆ ಮಲಗಲಿಕ್ಕೆ ಪಾಪ ತುಂಬ ಕಷ್ಟಪಡ್ತವೆ. ಅದಕ್ಕೀಗ ಒಂದಕ್ಕೆ 20 ರೂಪಾಯಿ, ಅದರಲ್ಲಿ 4 ಉಂಟು. ಹಾಗೆ ತೊಂದರೆ ನೈಟ್ ಉಂಡಲ್ಲ ಹೀಗೆ ಮಾಡ್ತಾರೆ. ಮತ್ತು ಗೂಡಿದ್ದು ಮಾತಾಡಲಿದೆ. ಗೂಡಿದ್ದು ಏನಂತ ಹೇಳಿದ್ರೆ ಅವರಿಲ್ಲ, ಓನರ್ ಇಲ್ಲ ಈಗ. ಎಲ್ಲ ಹೇಳಿ ಬಂದಿದ್ದೇನೆ, ಮತ್ತು ಫೋನ್ ನಂಬರ್ ತೊಗೊಂಡು ಬಂದೆ. ಇವಾಗ ಅವರಿಗೊಂದು ಫೋನ್ ಮಾಡಿ ಮಧ್ಯಾಹ್ನ ಮಾತಾಡಬೇಕು ಎಂಥ ವಿಷಯ ಅಂತೇಳಿ. ಮೊದಲು ನಾನು ಮೊನ್ನೆ ಹೇಳಿದ್ದೇನೆ, ಇನ್ನೊಬ್ಬರಿಗೆ ಕೊಟ್ಟಿದ್ದೆ ಗೂಡಿದ್ದು. ಅವರು ಅದು ಒಂದು ಕೆಲಸ ಅರ್ಧದಲ್ಲಿ ನಿಲ್ಲಿತು, ಒಂದು ಕಾರಣ ಸ್ವಲ್ಪ ಇರಲಿ. ನೆಕ್ಸ್ಟ್ ಈಗ ಇವರದ್ದು ನೋಡುವ ನಾವು ಎಂಥ ವಿಷಯ ಅಂತೇಳಿ. ಹಾಗೆ ಗೈಸ್ ಇನ್ನು ಬಂದು ನಾನು ಪದಾರ್ಥ ಮಾಡಬೇಕು, ಗೊತ್ತು ನಿಮಗೆ. ಇನ್ನು ಆಗಬೇಕು ಎಲ್ಲ. ಅಮ್ಮ ಏನಾದರೂ ಮಾಡಿದಾರ ಇಲ್ವಾ? ಬೇಳೆ ಬೇಯ್ತಾ ಇದೆ. ಹಾಂ, ಬೇಳೆನಾ? ಹಾಂ, ಈಗ ಸಾರಿಗೆ ಒಂದು ಬೇಳೆ ಮಾಡಿದ್ದಾರೆ. ಈಗ ಏನಾದರೂ ಮಾಡಬೇಕು ಅಂದರೆ ನಾನು ಎಗ್ ಮಸಾಲ ಮಾಡುವ ಅಂತ. ತುಂಬ ದಿನ ಆಯ್ತಲ್ಲ ನಾನ್ ವೆಜ್ ಮಾಡದೆ. ನಿನ್ನೆ ಕೋಳಿ ಮಾಡಿದ್ದು, ಇವತ್ತು ಎಗ್. ಮೊನ್ನೆ ಸಬ್ಸ್ಕ್ರೈಬರ್ 2 ವಾರ ಮುಂಚೆ ಕಳಿಸಿದ ಎಗ್ ಹಾಗೆ ಉಂಟು, ಅದನ್ನು ಹಾಗೆ ಇಟ್ಟರೆ ಹಾಳಾಗ್ತದೆ. ಹಾಗೆ ಒಂದು ಎಗ್ ಮಸಾಲ ಮತ್ತು ಇವತ್ತು ಸಾರು. ಗೈಸ್ ನಾನು ಬಂದು ಮುಟ್ಟುವಾಗ ಉಂಟಲ್ಲ ಎಂಥ ಗಾಳಿ. ಇದು ನಮ್ಮ ಈ ಸ್ಟ್ಯಾಂಡ್ ಬಿದ್ದಿದೆ ಮಾರೆ, ಅದರಲ್ಲಿ ಅಮ್ಮ ನಾನು ಬಟ್ಟೆ ಎಲ್ಲ ಒಗ್ದು ಒಣಗಾಕಿದ್ದು ಬೆಡ್ಶೀಟ್ ಎಲ್ಲ ಹೋಯ್ತು. ನಾನು ಬಂದದ್ದು ಪುಣ್ಯವೇ ಅಲ್ಲ, ಇಷ್ಟು ಬೇಗ. ಎಂಥ ಗಾಳಿ. ನಾನು ನೋಡಿದ್ದು ನಾಯಿಯಲ್ಲೆಲ್ಲ ಒದ್ದೆ ಆಗಿದೆ ಈಗ. ಎಷ್ಟು ನೀರು ಬೀಳ್ತದೆ ನೋಡಿ ಪಾಪಗೆ. ನಮ್ಮ ತೆಂಗಿನಕಾಯಿ ಕೂಡ ಬಿದ್ದಿದೆ. ಅದಕ್ಕೆ ಹೇಳೋದು ನಾನು ಗೂಡಿದ್ದು ವಿಷಯ. ಅಷ್ಟಾದರೂ ಪರವಾಗಿಲ್ಲ, ಒಂದು ಗೂಡು ಮಾಡಿಸಲೇಬೇಕು. ಪಾಪ ಪ್ರಾಣಿಗಳನ್ನು ಸಾಕುವುದು ದೊಡ್ಡ ವಿಷಯ ಅಲ್ಲ, ಅವರನ್ನು ಚಂದ ನೋಡ್ಕೊಳ್ಬೇಕು, ಅದು ನಮ್ಮ ಜವಾಬ್ದಾರಿ. ಈಗ ಅವರಿಗೆ ಗೋಣಿ ತಂದಿದ್ದೇನೆ, ಅದಾದರೂ ಹಾಕುವ ಚಂದ ಮಾಡಿ. 2 ಗೋಣಿ. ಗೈಸ್ ನೋಡಿ, ಇಲ್ಲಿ ಆದದ್ದು ನೋಡಿ ಮಾರೆ ಗಾಳಿಗೆ ನಮ್ಮ ತಲುಪರಿಲ್ಲ. ಓ ರಾಮ, ಇದನ್ನು ನಿನ್ನೆ ಎಷ್ಟು ಕಷ್ಟಪಟ್ಟು ನಾನು ಆಣಿ ಬರೆದು ನಿಲ್ಲಿಸಿ. ಏ ದೇವರೇ, ಅಲ್ಲ ಇಷ್ಟು ಸಣ್ಣ ಗಾಳಿಗೆ ಹೀಗೆ ಮಳೆ ಸ್ಟಾರ್ಟೇ ಆದದಷ್ಟೇ ಪಾಪ. ಹೀಗಾದ್ರೆ ಹೇಗೆ ಮಾರ್ಯಾರೆ? ಅಲ್ಲ ಇಷ್ಟು ಸಣ್ಣ ಮಳೆಗೆ ಹೀಗಾದ್ರೆ ಇದು ಎಲ್ಲಿ ಉಂಟು? ಇನ್ನು ಚಿಂಚು ಬಂದ್ಮೇಲೆ ಆಯ್ತು, ಅದನ್ನ ಎಲ್ಲಿ ಕಟ್ಟುದಂತೇಳಿ ನಂಗೆ ಗೊತ್ತಿಲ್ಲ ಮಾರಿ. ಆಣಿಯಲ್ಲಿ ಅಂತೂ ನಿಲ್ಲುವುದಿಲ್ಲ, ಕಲ್ಲಲ್ಲಿ ಕೂಡ ನಿಲ್ಲುವುದಿಲ್ಲ, ಅದೇ ಹರಿದು ಹೋಗ್ತದೆ. ಎಂತ ಅವಸ್ಥೆ. ವಾಕಲ್ಲಿ ನೋಡ್ತಾ ಇದ್ದಾನೆ, ಆಗ ನೆರಳಿತ್ತು. ಡೌಟಲ್ಲಿ ಬಂದದ್ದು ಯಾಕೊಂದು ನಾ ಎದುರುಗಡೆ ಹಾಗೆ ಆಗುವಾಗ ಹಿಂದುಗಡೆ ಹೇಗೆ ಆಗಿರ್ಬೇಡ ಅಂತ ನೋಡ್ಲಿಕ್ಕೆ ಬಂದದ್ದು ನಾನು. ಇನ್ನು ಗೈಸ್, ಇನ್ನು ಎಗ್ ಮಸಾಲೆ ಎಲ್ಲ ಮಾಡುವ. ಅಮ್ಮನಿಗೆ ಹೆಲ್ಪ್ ಎಲ್ಲ ಮಾಡ್ತಿದ್ದಾರೆ. ಈಗ ನೀರುಳ್ಳಿ ಟೊಮೆಟೊ ಇರಲಿಲ್ಲ, ನಾನೀಗ ಬರುವಾಗ ತಂದದ್ದು, ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ. 2 ನೀರುಳ್ಳಿ, 4 ಟೊಮೆಟೊ. ಹಾಗೆ ಈಗ ಇದನ್ನೆಲ್ಲ ಮಾಡಬೇಕು. ಗೈಸ್ ಟೈಮ್ 12:50 ಆಯಿತು. ಈಗ ಎಲ್ಲ ರೆಡಿ ಮಾಡಿಕೊಂಡಿದ್ದೇನೆ. ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ. ಇಲ್ಲಿ ಮೊಟ್ಟೆ ಕೂಡ ಇದೆ ಗೈಸ್. ಇವಾಗ ನಾವು ರೆಡಿ ಮಾಡಿಕೊಳ್ಳುವ. ಇದು ಸಾರು. ಇಲ್ಲಿ ನಾನು ಬಡಲೆ ಇಟ್ಟಿದ್ದೇನೆ, ಎಣ್ಣೆ ಸ್ವಲ್ಪ ಹಾಕಿದ್ದೇನೆ. ಇವಾಗ ನಾವು ಎಲ್ಲ ಹಾಕ್ಕೊಳ್ಳುವ. ಮೊದಲಿಗೆ ನಾನು ಇದು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಇದನ್ನು ಮಾಡ್ಕೊಳ್ಳೋದು. ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಜೀರಿಗೆ ನಾನು ಪ್ರತಿಯೊಂದು ಅಡುಗೆಗೂ ಹಾಕ್ತೇನೆ, ಗ್ಯಾಸ್ಟ್ರಿಕ್ ಕೂಡ ಆಗ್ತದೆ ಅಂತೇಳಿ. ಮತ್ತು ಇವಾಗ ಸ್ವಲ್ಪ ಚಕ್ಕೆ ಲವಂಗ ನೋಡ್ಕೊಂಡು ಹಾಕ್ತೇನೆ. ತುಂಬ ಮಸಾಲೆ ಮಾಡಲ್ಲ, ಯಾಕಂದರೆ ಅಮ್ಮನಿಗೆ ತುಂಬ ಒಳ್ಳೆಯದು ಇಷ್ಟ ಆಗಲ್ಲ. ಅದರಲ್ಲಿ ಹುಡುಕುವ ನಾವು. ಸ್ವಲ್ಪ ಚಕ್ಕೆ, ಒಂದು ಹೂವು, ಒಂದು ಇದು ಲವಂಗ, ಏಲಕ್ಕಿ. ಸಾಕು ಗೈಸ್. ಇದರಲ್ಲಿ ಎಲೆ ಮಾತ್ರ ಇಲ್ಲ, ಪರವಾಗಿಲ್ಲ, ಅಷ್ಟು ಕೊಡ್ತಿದ್ದೀನಿ. ಇನ್ನು ಸ್ವಲ್ಪ ಇದಾಗಲಿ. ಟೊಮೆಟೊ ಮತ್ತು ನೀರುಳ್ಳಿ ಹಾಕೊಳ್ತೇನೆ. ಮೊದಲೊಂದು ಸೌಂಡ್ ತಗೊಳ್ಳುವ. ಬೆಕ್ಕುಗಳೆಲ್ಲ ಒಳಗೆ ಬಂದಿದೆ, ಮಳೆ ಅಲ್ವಾ, ಇಲ್ಲಿ ಮಲಗಿದೆ. ಎಲ್ಲ ಫುಡ್ಡೆಲ್ಲ ಆಗಿದೆ ಆಯಿತಾ, ಫುಡ್ಡೆಲ್ಲ ತಿಂದರು. ಇಲ್ಲಿ ಸ್ವಲ್ಪ ನೀರಲ್ಲಿ ಇಟ್ಕೊಂಡಿದ್ದೇನೆ. ಸ್ನಾನ ಮಾಡುವಾಗ ಸ್ವಲ್ಪ ಹಾಕೊಳ್ಳಿಕ್ಕಿದೆ, ನಾನು ಯಾವಾಗಲೂ ಹಾಕೊಳ್ತೇನೆ, ಅದಕ್ಕೆ ಇಟ್ಟಿದ್ದೇನೆ. ಈಗ ನಮ್ಮ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿ ಆಮೇಲೆ ಟೊಮೆಟೊ ಹಾಕೊಳ್ಳೋದು. ನಾನು ಈ ರೆಸಿಪಿ ತುಂಬ ಸಲ ಹೇಳಿದ್ದೇನೆ ಆಯಿತಾ, ಆದರೂ ಬ್ಲಾಗಲ್ಲಿ ನಾನು ಮಾಡೋದೆಲ್ಲ ತೋರಿಸ್ತೇನಲ್ಲ, ಹಾಗಾಗಿ ತೋರಿಸ್ತೇನೆ. ಟೊಮೆಟೊ ಹಾಕ್ಕೊಳ್ತಿದ್ದೇನೆ. ಇದರಲ್ಲಿ 4 ಟೊಮೆಟೊ ಇದೆ, ಎಲ್ಲ ಹಾಕ್ಕೊಳ್ತಿದ್ದೇನೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದು, ಯಾಕಂದರೆ ಪೇಸ್ಟ್ ಇದೆ ಅಲ್ವಾ, ಹಾಗಾಗಿ. ಹೀಗೆ ನಾವು ಉಂಟಲ್ಲ ಪನೀರ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ತುಂಡೆಲ್ಲ ಇದ್ದದ್ದು. ಒಟ್ರಾಸಿ ತುಂಡಿದ್ರೆ
ಒಂದು ಟೊಮೆಟೊ ಹಾಕೊಂಡೆ. ಇದು ಈಗ ಒಳ್ಳೆ ಇವಾಗ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕೋದು. ಇದು ಸಾರು ಆಗ್ತಾ ಉಂಟು, ಟೊಮೆಟೊ ಸಾರು. ಗೈಸ್ ಇವಾಗ ಮೊಟ್ಟೆ ಕಟ್ ಮಾಡ್ಕೊಳ್ಬೇಕು. ಹೀಗೆ ಹ್ಯಾಪಿ ಬರ್ಡೇ ಮಾಡಬೇಕು ಮೊಟ್ಟೆದು. ಆಯಿತು ಗೈಸ್, ಇದು ಡೈಲಿ ಗೈಸ್ ಪದಾರ್ಥ ಅಲ್ಲಿ ಬಿಟ್ಟು ನಾನು ಮಾವನ ಅವು ಇಟ್ಟು ಬರ್ತಿಪ್ಪಿರಲ್ಲ ಒಣಸು ಮಾವನ ಮನೆಗೆ ಹೋಗ್ತಾ ಇದ್ದೇನೆ. ಯಾಕಂದರೆ ಅಡಿಕೆ ಬೇಕಿತ್ತು ಅವರಿಗೆ, ನನಗೆ ಅಲ್ಲಿ ಸಿಗಲಿಲ್ಲ ಅಂಗಡಿಯಲ್ಲಿ. ಹಾಗಾಗಿ ಮಾವನ ಮನೆಯಿಂದ ಅಂತ ಕಳಿಸುವುದಿಲ್ಲ ನಾನು. ಪದಾರ್ಥ ಬೇಕಾದ್ರಲ್ಲೇ ಇರಲಿ, ಪದಾರ್ಥ ಬೀಳಲಿ. ಬಜ್ಜೆ ಆಯ್ತಾ? ಹಾಂ ಹೋಗಿ ಬರುವ. ಇನ್ನು ಕೊದೆ ಇಲ್ಲದೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಚಪ್ಪಲಿ ಹಾಕಿಸ್ಕೊಂಡು ಕಮೆಂಟಲ್ಲಿ ಇತ್ತು ಚಪ್ಪಲಿ ಹಾಕೋದಿಲ್ಲ ನೀವು ಅಂತೇಳಿ. ಹೌದು, ನಿಜವಾಗಿ ಚಪ್ಪಲಿ ಹಾಕೋದುಂಟಲ್ಲ ಕಾಲಿನ ಅಡಿಯಲ್ಲಿ ಎಷ್ಟು ಮುಳ್ಳು ಕಂತಿದೆ ಗೊತ್ತುಂಟ. ಸಿಕ್ಕಿತು ಈಗ ಸಿಕ್ಕಿತು. ಹೋಗುವ ಇವಾಗ. ನನಗೆ ಅಂದರೆ ಈಗ ಬರುವಾಗ ಮಾವ ಬರ್ತಾಯಿದ್ರು, ಹಾಗೆ ಸಿಕ್ಕಿದ್ರು. ಅಪ್ಪ ಬಂದು ಮಾವನ ಜೊತೆಗೆ ಬಂದು ಬಜ್ಜಿ ತಗೊಂಡು ಹೋಗುದು. ಇನ್ನು ಮಾಡೋ ಪದಾರ್ಥ ಎಂತ ಮಳೆ ಮಳೆ ಮಳೆ. ಅದೇ ಬಣ್ಣಲೆ ನೀರುಳ್ಳಿ ಹಾಕಿದೆಲ್ಲ ಅದೇ ಬಣ್ಣಲೆ ತೊಳಿಲಿಲ್ಲ, ಒಳ್ಳೆದಾಗ್ತದೆ ಟೇಸ್ಟ್. ಅದಕ್ಕೆ ಈಗ ನಾನು ಸುರುವಿಗೆ ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಇದು ಪೇಸ್ಟ್ ರೆಡಿ ಉಂಟು. ಈಗ ಇದನ್ನು ಮಾಡ್ಕೊಳ್ಳೋದು. ಜೀರಿಗೆ ಬಿಸಿ ಆದ ಕೂಡಲೇ ಇವಾಗ ಸ್ವಲ್ಪ ಆವಾಗ ಇಟ್ಟ ಉಂಟಲ್ಲ ನೀರುಳ್ಳಿ ಉಂಟಲ್ಲ, ಇದನ್ನು ಹಾಕ್ಕೊಳ್ತಿದ್ದೇನೆ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನಾನು ಯಾಕೆ ಆ ಪಾತ್ರೆನ ಯೂಸ್ ಮಾಡೋದು ಗೊತ್ತಾ, ಉಳಿಲಿಲ್ಲ. ಯಾಕಂದರೆ ಹಾಗಾದ್ರೆ ಎಣ್ಣೆ ಮತ್ತು ನೀರುಳ್ಳಿ ಟೊಮೆಟೊದೆಲ್ಲ ಫ್ಲೇವರ್ ಇರ್ತದಲ್ಲ, ಅದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಕಾಯಿ ಮೆಣಸು, ಇದು ಆಪ್ಷನ್. ಖಾರ ಬೇಕಿದ್ದವರು ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ಇನ್ನು ಮೆಣಸಿನ ಹುಡಿ ಎಲ್ಲ ಹಾಕ್ಕೊಳ್ತೇನೆ ನಾನು. ಹಾಗಾಗಿ ನಾನು ಎಗ್ ಮಸಾಲ ತುಂಬ ಸಲ ಈ ಚಾನಲಲ್ಲಿ ಕೂಡ ಉಂಟು ಎಗ್ ಮಸಾಲ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಎಗ್ ಮಸಾಲದ ವೀಡಿಯೋ ಹಾಕಿದ್ದೀನಿ, ರೀಲ್ ಮಾಡಿ ಹಾಕಿದ್ದೀನಿ. ಮಸಾಲೆ ಹಾಕೊಳ್ಳುವ ಗೈಸ್. ಇವಾಗ ನಾನು ಮೊದಲಿಗೆ ಅರಶಿನ ಹಾಕೊಳ್ತಿದ್ದೇನೆ. ಬೆಂದಿದೆ. ಈಗ ನಾವು ಈ ಪೇಸ್ಟನ್ನು ಹಾಕೊಳ್ಳುವ. ಈಗ ಮಿಕ್ಸಿಯನ್ನು ಇದರಲ್ಲಿ ತೊಳೆದು ಈ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ ಗೈಸ್. ಇವಾಗ ನಾವು ಮಸಾಲೆ ಹಾಕೊಳ್ಳುವ. ಮೊದಲು ನಾನು ಎಗ್ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೇನೆ, ಯಾಕಂದರೆ ಇದು ಎಗ್ ಮಸಾಲ, ಅದಕ್ಕೋಸ್ಕರ ಒಂದು 2-2.5 ಸ್ಪೂನು ಹಾಕ್ಕೊಳ್ತೇನೆ ಆಯಿತಾ. ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ತೇನೆ, ಇಷ್ಟೇ. ಸ್ವಲ್ಪ ಪೆಪ್ಪರ್, ಆಮೇಲೆ 1 ಸ್ಪೂನು ಗರಂ ಮಸಾಲ, ಆಮೇಲೆ ಜೀರಾ ಹಾಕಿದ್ದೇನೆ, ಸ್ವಲ್ಪ ಇದು ಕೊರಿಯಂಡರ್ ಪೌಡ್ರ್. ಜೀರಾ ನಾವು ಆಗಲೇ ಇದಕ್ಕೆ ಹಾಕ್ಕೊಂಡಿದ್ದೇವಲ್ಲ, ಅದಕ್ಕೆ ಸಾಕು. ಇದನ್ನು ಇವಾಗ ಒಳ್ಳೆ ಮಿಕ್ಸ್ ಮಾಡುವ. ಇದು ನಾನು ಯಾವಾಗಲೂ ಇದೆಲ್ಲ ಹಾಕ್ಕೊಳ್ತೇನೆ ಆಯಿತಾ. ಬೇರೆ ಎಲ್ಲ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ನಾನು ಇದನ್ನೆಲ್ಲ ಹಾಕ್ಕೊಳ್ತೇನೆ ಯಾವಾಗಲೂ. ಎಗ್ ಮಸಾಲ ಮಾಡುವಾಗ ಎಲ್ಲ ಹುಡಿ ಹಾಕ್ಕೊಳ್ತೀನಿ. ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಬಾಕಿ, ಒಂದು ಉಪ್ಪು, ಆಮೇಲೆ ಮೊಟ್ಟೆ. ಗೈಸ್ ಇವಾಗ ಕುದಿ ಬರ್ತಾ ಉಂಟು. ಇವಾಗ ನಾನು ಮೊಟ್ಟೆ ಹಾಕ್ಕೊಳ್ತಿದ್ದೇನೆ. ಹೀಗೆ ಬಿಡಿ ಬಿಡಿ ಹಾಕ್ಕೊಳ್ಬೇಕು. ಹೀಗೆ ಬರೀ ಸೊಪ್ಪು ಹಾಕ್ಕೊಳ್ತಿದ್ದೇನೆ ಲಾಸ್ಟಿಗೆ. ಆಯಿತು, ಅಲ್ಲಿಗೆ ನಮ್ಮ ಇದು ರೆಡಿ, ಡನ್. ಸ್ವಲ್ಪ ಕುದಿ ಬರಲಿ, ಅಲ್ಲಿಗೆ ಆಯಿತು. ಮತ್ತು ಊಟ ಮಾಡುವುದೇ. ಅಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಈಗ ಆಕ್ಸಿಜನ್ ತಗೊಳ್ತಿದ್ದಾರೆ ಕೂತ್ಕೊಂಡು. ಮಳೆ ಬರ್ತಾನೆ ಉಂಟಾ ಏನೋ. ವಿಂಡೋ ಆದದ್ದು ನೋಡಿ, ವಿಂಡೋದಲ್ಲೇ ಕರೆಕ್ಟ್ ಕಾಣ್ತಾ ಇಲ್ಲ, ಅಷ್ಟು ಮಳೆ ಆಯಿತಾ. ಇಲ್ಲ ಗೈಸ್, ಇವಾಗ ಮಳೆ ನಿಂತಿದೆ, ಮಳೆ ಇಲ್ಲ ಇವಾಗ. ಬನ್ನಿ, ಹಾಕೊಳ್ತಿದ್ದಾರೆ. ಉಳ್ಳಾಯ್ದು ನಾಡ್ಲಿ ಓಲ್ಬೋತು ಆಗ ಮಾತೇನ ಮಂಜಲ್ ಹಾಕ್ಲಿಕ್ಕೆ ದಿಕ್ಕೊಚ್ಚ. ತಾನೆ ವಯಸ್ಸಿಗೆ ನೋಡಿ, ಒಂದೇ ಡಿಬ್ಬಾಯಿಯಲ್ಲಿ 3 ಜನ ಕೂಡ ಮಲ್ಕೊಂಡಿದ್ದಾರೆ. ಕೆಳಗೆ ಆಗುದಿಲ್ಲ, ಈಗ ಮಳೆ ಅಲ್ವಾ. ಅವನಿಲ್ಲಿದ್ದಾನೆ ಗೊತ್ತುಂಟಾ, ಸ್ಟ್ರೈಟ್ ಹೋಗಿ
ರೈಟ್ ತೊಗೊಂಡ್ರೆ ಇವ ಮಲ್ಕೊಂಡಿದ್ದಾನೆ. ಗೈಸ್ ಎಂತ ಮಳೆ, ಓ ದೇವರ, ಮಳೆಯಲ್ಲಿ ಉಂಟಲ್ಲ ನಮ್ಮ ತರಪರೆಲ್ಲ ಕಟ್ಟಾಗಿ ಈಗ ನಾನು ಇಡೀ ಹೋಗಿ ಕಟ್ಟಿದ್ದೆ ಆಯಿತಾ. ನಮ್ಮನೆ ಒಳಗಡೆ ಮಳೆ ಬರ್ತಾ ಉಂಟಾಯ್ತು ಇವತ್ತು. ಮೊನ್ನೆ ನಾವು ಸುಬ್ರಹ್ಮಣ್ಯ ಹೋದ್ವಲ್ಲ ಆವತ್ತಿಂದ ಸ್ಟಾರ್ಟ್ ಆಗಿದೆ ಮಳೆ. ಕರೆಂಟ್ ಇಲ್ಲ. ನಮ್ಮೊಂದು ಪುಣ್ಯ ದೇವ ನೋಡಿ, ಅವರೊಂದು ಇನ್ವರ್ಟರ್ ಕೊಟ್ಟದ್ರಲ್ಲಿ ಈಗ ಇನ್ವರ್ಟ್ರಲ್ಲಿ ರನ್ ಆಗ್ತಾ ಉಂಟು, ನೋಡ್ಬೋದು ನೀವು. ಗ್ರೀನ್ ಅಂತಿದ್ರೆ ಇನ್ವರ್ಟರ್ ಅಂತ, ರೆಡ್ ಅಂತಿದ್ರೆ ಮೇನ್ ಲೋಡ್ ಅಂತೇಳಿ ನಮ್ಮ ಒಂದು ಆಕ್ಸಿಜನ್ ತೊಗೊಳ್ತಿದ್ದಾರೆ, ನೋಡ್ಬೋದು ನೀವು. ಮತ್ತೆಲ್ಲ ಆಫ್ ಮಾಡಿದ್ದೀನಿ, ಯಾವುದಿಲ್ಲ, ನೋಡ್ಬೋದು. ಅದು ನನಗೆ ಡೌಟ್ ಕರೆಂಟ್ ಕೂಡ ಬರೋದು, ಯಾಕಂದರೆ ಗಾಳಿಗೆ ಹೋದದ್ದು ಕರೆಂಟ್, ಹಾಗಾಗಿ ನೈಟ್ ಕೂಡ ಇಲ್ವಾ ಅಂತ. ಈ ಟೈಮಿಗೆ ಮಳೆಗೆ ಒಂದು ಅವರು ಕರೆಕ್ಟ್ ಟೈಮಲ್ಲಿ ನಮಗೊಂದು ಕೊಟ್ಟಿದ್ದಾರೆ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ಮತ್ತು ನಾಯಿದು ಗೂಡಿದ್ದು ನಾನು ಅವಾಗ ಹೇಳಿದೆ ಅಲ್ಲ, ನಾನು ಮಾತಾಡಿದೆ ಗೈಸ್. ಅವರು ಏನಂತೇಳಿ ಎಲ್ಲ ಹೇಳಿದೆ ನನಗೆ ಯಾವ ಥರ ಗೂಡು ಬೇಕಂತ. ಅಂದರೆ ಈಗ ಸಿಮೆಂಟಲ್ಲಿ ನಾವೇನು ಕಟ್ಟಿ ಇದು ಮಾಡ್ತಾ ಇಲ್ಲ ಅಲ್ಲ, ನನಗೆ ಗೂಡಲ್ಲೇ ನಿಲ್ಲಿಸಬೇಕು. ನಿಲ್ಲಿಸಿ ಒಂದು ಟೈಗಿಗೆ ಸ್ವಲ್ಪ ಸಣ್ಣದಾದರೂ ಬ್ಲ್ಯಾಕಿಗೆ ಸ್ವಲ್ಪ ಅಗಲ ಬೇಕು, ದೊಡ್ಡದೇನು ಹೇಳಿಲ್ಲ ನಾನು. ಮತ್ತು ಮೇಲೆ ಶೀಟ್ ಹಾಕ್ಲಿಕ್ಕೆ ಹೇಳಿದೆ ಹಾಗೆ. ಮತ್ತು ಇದೆಲ್ಲ ಎಂತ ಹೇಳಿದ್ರೆ ಅದಕ್ಕೆ ಊಟ ಮಾಡೋದೆಲ್ಲ ನಾವೇ ಇಡಬೇಕಷ್ಟೇ, ಅಂಥದಕ್ಕೆಲ್ಲ ತುಂಬ ಕಾಸ್ಟ್ ಆಗ್ಬೋದು. ಮತ್ತು ಮೇಲವರೆಗೆ ಅಂತ ಹಾವೆಲ್ಲ ಹೋಗೋದಾಗಿ ಒಂದು ಏನಾದರೂ ಬಡಿಲಿಕ್ಕೆಲ್ಲ ಹೇಳಿದೆ. ಆಯಿತು ಅಂತ ಹೇಳಿದ್ದಾರೆ, ಒಂದು 5 ಡೇಸಲ್ಲಿ ಮಾಡಿ ಕೊಡ್ತೇನಂತ. ಹಾಗೆ ಹೇಳ್ತೇನೆ ನಾನು ಎಷ್ಟಾಯಿತು ಏನು ಕತೆ ಏನಂತೆಲ್ಲ ಹೇಳ್ತೇನೆ, ಬರಲಿ. ಹಾಗೆ ನಿಮಗೊಂದು ಅಪ್ಡೇಟ್ ಕೊಟ್ಟದ್ದು ನಾನು, ವಿಷಯವನ್ನು ಹೇಳಿದ್ದು. ರಾಮ ರಾಮ, ಬಾಗಿ ತೆಗಿಲಿಕ್ಕೆ ಭಯ ಆಗ್ತದೆ. ಅದೇ ಗೈಸ್ ಅಲ್ಲಿ ನೋಡಿ, ಅಲ್ಲಿಂದ ನೀರು ಬರೋದು, ಗುಡ್ಡೆ ನೀರು ಇಳ್ಕೊಂಡು ಹೋಗಿದೆ ಈಗ. ಇದು ಕೂಡ ನಮ್ಮ ಆಚೆ ಇಳ್ಕೊಂಡು ಹೋಗೋದು. ತಲ್ಪರೆಲ್ಲ ಹೋಗಿಂಟಲ್ಲ, ಹೇಳುವುದೇ ಬೇಡ. ಬಾಗಿಲಿಗೆ ಒಂದು ಇದೊಂದು ನೀಲಿ ಕಲರಿಗೆ ಒಂದು ಬರ್ದದ್ರಲ್ಲೇ ಆಯಿತು, ಇಲ್ಲಾಂದರೆ ಈಗ ಬಾಗಿಲು ಕೂಡ ಹೋಗ್ಬೋದು ಬೇಗದಲ್ಲಿ. ಸುಮ್ಮನೆ ಆಯಿತಾ ತಲ್ಪರನ್ನು ಎಂತ ಮಾಡೋದು ನೋಡುದು. ಈಗ ಮಳೆಗೆ ಕಟ್ಟಲಿಕ್ಕೆ ಆಗಲಿಲ್ಲ, ನಿನ್ನೆ ಸಾಕು, ನಾನು ಫುಲ್ಲು ಒದ್ದೆ ಆಗಿದೆ, ಇವತ್ತು ಕಟ್ಟುವುದಿಲ್ಲ. ಅದರಲ್ಲಿ ಕೂಡ ನೀರುಂಟು. ಗಾಳಿ ಎಂತ ಗೊತ್ತಾಗೈತು, ಮಳೆ ಅಷ್ಟು ಜೋರಿಲ್ಲ, ಗಾಳಿ ಭಯಂಕರ ಇದೆ. ಮಲ್ಕೊಳ್ಳೋದು ಗಂಟೆ ಆಯಿತು, 9:30 ಆಗ್ತಾ ಬಂತು. ನಿದ್ದೆ ಬರಲಿಲ್ಲ ಅವನಿಗೆ. ನಮ್ಮ ಬೆಕ್ಕುಗಳೆಲ್ಲ ಅಲ್ಲಲ್ಲಿ ಇದೆ ಗೈಸ್. ಮಿಂಚು ಕೂಡ ಬಂದಿದ್ಲು, ಊಟ ಮಾಡಿ ಹೋದ್ಲು. ಅವಳದೊಂದು ಸರ್ಜರಿ ಉಂಟು, ಮತ್ತು ಸ್ವಲ್ಪ ಪ್ರೆಗ್ನೆಂಟ್ ಅಂತ ಅನಿಸ್ತದೆ ಅವಳು ನನಗೆ. ಅವಳು ಹೊಟ್ಟೆ ನೋಡುವಾಗ ಹಾಗೆ ಆಗ್ತದೆ. ಇನ್ನು ಡಾಕ್ಟ್ರ್ ಹತ್ರ ಹೋಗಿ ಫೋನ್ ಮಾಡಿ ಕೇಳಬೇಕು ಏನು ವಿಷಯ ಅಂತೇಳಿ. ಅಂದರೆ ಸರ್ಜರಿ ಮಾಡ್ತಾರಾ ಏನು ಕತೆ ಅಂತ ಹೇಳಿ ಕೇಳಬೇಕು, ಅದು ರೀಸನ್ ಹೇಳಬೇಕು. ಸುಮ್ಮನೆ ನಾನು ಆಟೋ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ನಾವು ಇಲ್ಲಿಂದಲೇ ಕೇಳೋದು ಉತ್ತಮ. ನಾನು ಮೊನ್ನೆ ಈ ರೀಸನಿಗೆ ಅವ್ರ ಹತ್ರ ಹೇಳ್ತಾ ಇದ್ದದ್ದು, ಬೇಗ ಮಾಡಿ ಪಾಪ ಅವಳು ಇನ್ನೊಂದು ಸಲ ಪ್ರೆಗ್ನೆಂಟ್ ಆದರೆ ಕಷ್ಟ ಅಂತ. ಅದರಲ್ಲಿ ಫುಲ್ ಆಗಿತ್ತು, ಏನು ಮಾಡೋದು ಅವರು ಕೂಡ. ಇರಲಿ ಗೈಸ್, ನಾವು ಕಮೆಂಟ್ ಓದುವ. ಫಸ್ಟ್ ಕಮೆಂಟ್ TF141 ಅಂತ ಕಮೆಂಟ್ ಹಾಕಿದ್ದಾರೆ. ಚಿಂಚು ಅಕ್ಕ, ನಿಮ್ಮ ಸಣ್ಣ ಬ್ರದರ್ ಕೆಲಸದಲ್ಲಿ ಸೂಪರ್ ಅಂತೇಳಿ. ಹೌದು, ಕೆಲಸ ಎಲ್ಲ ಒಳ್ಳೇದು ಮಾಡ್ತಾನೆ, ಅದರಲ್ಲಿ ಅವನನ್ನು ದೂರಲಿಕ್ಕಿಲ್ಲ. ಅಂದರೆ ಅವನ ಅಪ್ಪ ಕೂಡ ಅವನನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಆ ರೀಸನಲ್ಲಿ ಅವನ ಕೆಲಸ ಎಲ್ಲ ಒಳ್ಳೆ ಮಾಡ್ತಾನೆ. ಹಾಗೆ ಸವಿತಾ ರವಿ ಅಂತ ಕಮೆಂಟ್ ಮಾಡಿದ್ದಾರೆ. ಈ ರೀಲ್ ಸೇಲ್ ಮಲ್ಪೋಯ್ ಪನ್ನೊಂದು ಇತ್ತರತೆ ಹೌದಾದ ನಾನೆಲ್ಲ ಸೇಲ್ ಮಲ್ಪೋರ ಅಂತೇಳಿ. ಹೌದು, ಮನೆ ಸೇಲ್ ಮಾಡೋದು ಅಂತೇಳಿ ಈಗಲ್ಲ, ನಾನು 3-4 ವರ್ಷ ಆಯಿತು ಒಂದು ಸೇಲ್ ಮಾಡಬೇಕಂತೇಳಿ. ಒಮ್ಮೆ ಅದನ್ನು ಹೇಳಿದ್ದೆ ಕೂಡ. ಆವಾಗ ಬ್ಲಾಗ್ ಎಲ್ಲ ಡೈಲಿ ಬರ್ತಾ ಇರಲಿಲ್ಲ ಆ ಟೈಮಲ್ಲಿ, ಚಾನಲ್ ಇತ್ತು. ಆಗ ಬ್ರೋಕರ್ ಇದ್ರಲ್ಲ, ಅವರ ಹತ್ರ ಹೇಳಿ ಎಲ್ಲ ನೋಡಲಿಕ್ಕೆಲ್ಲ ಜನ ಬರ್ತಾಯಿದ್ರು. ಆದರೆ ಬ್ರೋಕರ್ ಹತ್ರ ಒಂದು ನಿಮಗೆ ಗೊತ್ತುಂಟು, ಒಂದು ಬ್ರೋಕರ್ ಹತ್ರ ನಾವು ಒಂದು ಯಾವುದೇ ಲ್ಯಾಂಡ್ ಆಗಿರ್ಬೋದು ಎಂತ ಕೂಡ ಒಂದು ಸೇಲ್ ಮಾಡ್ತೇವೆ ಅಂತ ಹೇಳಿದರೆ ಅವರೊಂದು ರೇಟ್ ಹೇಳ್ತಾರೆ, ಮತ್ತು ಹೋಗಿ ಕಸ್ಟಮರಿಗೊಂದು ರೇಟ್ ಹೇಳ್ತಾರೆ. ಹಾಗಾಗಿ ನನಗೆ ಸರಿ ಅಂತ ಆಗಲಿಲ್ಲ. ಯಾಕಂದರೆ ಒಟ್ರಾಶಿ ಇದನ್ನು ನನಗೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ, ಹೌದಲ್ವ? ಯಾಕಂದರೆ ಇದೇ ಒಂದು ಇರೋದು ನನ್ನ ಹತ್ರ ಒಂದು ಫ್ಯೂಚರಿಗೆ ಅಂತೇಳಿ ಇರೋದು. ಅಮ್ಮ ಒಂದು ಮಾಡಿಟ್ಟದಂಗೆ ಇದೆ, ಇಷ್ಟೇ. ಇದನ್ನು ನಾನು ಉಳಿಸ್ಕೊಳ್ಬೇಕು, ಹೌದಲ್ಲ? ಒಂದು ಸೇಲ್ ಮಾಡಿ ಈಗ ನನಗೆ ಕೂಡ ಒಂದು ತೊಗೊಳ್ಬೇಕು, ಹಾಗೆಲ್ಲ ಉಂಟು. ಹಾಗೆ ನನಗೆ ಸರಿ ಕಟ್ಟಿನ ಸಿಗಲಿಲ್ಲ, ಹಾಗೆ ಇಟ್ಟಿದ್ದೆ. ನೋಡುವ, ಫ್ಯೂಚರಲ್ಲಿ ಒಂದು ಸೇಲ್ ಮಾಡ್ಬೋದು ನಾನು, ಇಲ್ಲಾಂದರೆ 1-2 ವರ್ಷ ಬಿಟ್ಟಾದರೂ ಸೇಲ್ ಮಾಡ್ಬೋದು. ಆದರೆ ಇದನ್ನು ಸೇಲ್ ಮಾಡೋದಂತೂ ಮಾಡ್ತೇನೆ. ದಿವ್ಯಾ ಪ್ರಶಾಂತ್ ಕಮೆಂಟ್ ಮಾಡಿದರೆ, ಸಂಧ್ಯಾ ಎನ್ನ ಮಗನ ಬರ್ತ್ಡೇ ಜುಲೈ 5 ಆಯಗ ನಿನ್ನ ಬ್ಲಾಗ್ ತೂಪೆ ಏಪಲ ಚಿಂಚು ಭಾರಿ ಇಷ್ಟ ಆಯಗ ಅಂತೇಳಿ. ಅವನ ಹೆಸರು ಹೇಳಿದರೆ ಒಳ್ಳೇದಿತ್ತು. ಈಗ ನಾನು ಯಾರಿಗೆ ಅಂತ ವಿಶ್ ಮಾಡಲಿ, ಅವನ ಹೆಸರೇ ಕೊಡಲಿಲ್ಲ. ಹಾಗೆ ಹ್ಯಾಪಿ ಬರ್ಡೇ ದಿವ್ಯಾ ಪ್ರಶಾಂತ್ನವರ ಮಗನಿಗೆ ಹ್ಯಾಪಿ ಬರ್ಡೇ ಟು ಯು.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಇಂಚಿನ ಅಂತ, ಹ್ಯಾಪಿ ಬರ್ಡೇ ಟು ಯು, ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ. ಗಿಫ್ಟ್ ಕೊಡಿ ನನ್ನದು. ರಮೆ ಪೂಜಾರಿ, ಮೊನ್ನೊಂದು ಗ್ರೀನ್ ಡ್ರೆಸ್ ಆಗಿದ್ದೆ ನಾನು ದೇರ್ಲಕಟ್ಟೆಗೆ ಹೋಗ್ಬೇಕು, ಅದರಲ್ಲಿ ಶೋಕ್ ತೋಜೋರ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅನೀಶ್ ಅಂತ ಕಮೆಂಟ್ ಮಾಡಿದ್ದಾರೆ, ನೈಸ್ ವ್ಲಾಗ್, 30 ಮಿನಿಟ್ದ ವಿಡಿಯೋ ಶೋಕ್ ಹಾಪುಣದು ಏರೆ ಇಜ್ಜಿಂಡ ಬೇಗ ಮುಗಿಪುಡು ಎಡ್ಡೆ ಹಾಕುದು ಅಂತ ಹೇಳಿದ್ದಾರೆ. ಫ್ಯೂಚರಲ್ಲಿ ಕೊಡುವ ಆಯ್ತು, ಅದು ದೊಡ್ಡ ದೊಡ್ಡ ಬ್ಲಾಗ್ ನೋಡಿ ಬೋರ್ ಆಗಬೇಕು ಅಂತ ಬ್ಲಾಗ್. ಪೂರ್ಣಿಮಾ ಹರೀಶ್ ಒಂದು ದೊಡ್ಡ ಚಂದ ಕಮೆಂಟ್, ಇವತ್ತಿನ ಕಮೆಂಟ್ ಆಫ್ ದ ಡೇ. ಹಾಯ್ ಡಾಲಿ, ಅಮ್ಮ ಹುಷಾರಾತಿನ ತೂದು ಮಸ್ತ್ ಖುಷಿ ಆಂಡ್ ಇರೇನು ದೇವೇರು ಇರೇನು ಚಿಂಚುನು ದೇವೇರು ಕಾಪಾಡಡು, ಅರನ ಹೆಲ್ತ್ ಸರಿಯಾಯರೆ ಈರು ಏತ್ ಬಂಗ ಬೈದರಂದು ಈರೆಗೆ ಬೊಕ್ಕ ದೇವರಿಗೆ ಗೊತ್ತು, ಗಾಡ್ ಬ್ಲೆಸ್ ಯು ಅಂತೇಳಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಾನೆಂತ ಗೊತ್ತಾಗೈಸ್, ಡಾಕ್ಟ್ರು ಕೂಡ ಕೈ ಬಿಟ್ಟಾಗ ಕೂಡ ಉಂಟಲ್ಲ, ನಾನು ಹೋಪು ಬಿಡಲಿಲ್ಲ. ಅಂದರೆ ನನ್ನ ತಲೆಯಲ್ಲಿ ಒಂದು ಉಂಟು, ನಾಳೆ ನಾವು ಕಳೆದುಕೊಂಡದ ಮೇಲೆ ಕೂಗಿ ಆಗಲಿ ಯಾರ ಹತ್ರ ಹೇಳಿ ಕೂಡಿ ಎಂಥ ಪ್ರಯೋಜನ ಇಲ್ಲ. ಅದಕ್ಕೆ ಯಾರಾದರೂ ಇರುವಾಗಲೇ ನಾವು ಪ್ರಯತ್ನ ಮಾಡಬೇಕು, ಮತ್ತೆ ದೇವರನ್ನು ದೂರಿ ಕೂಡ ಪ್ರಯೋಜನ ಇಲ್ಲ. ಅವರು ಒಂದು ಮಾತು ಹೇಳಿದ್ದಾರೆ ಅಂತ ಗೊತ್ತಾ, ಪ್ರಯತ್ನ ನೀನು ಮಾಡು, ಫಲ ನಾನು ಕೊಡ್ತೇನೆ ಅಂತ. ಎಲ್ಲ ವಿಷಯದಲ್ಲಿ ನಾವು ಪ್ರಯತ್ನ ಮಾಡಬೇಕು, ಆಮೇಲೆ ದೇವರಿಗೆ ಬೈಬೇಕು. ಇದು ನಾವು ಎಂತ ಮಾಡದೆ ದೇವರು ನೋಡ್ಕೊಳ್ತಾರೆ ಅಂದರೆ ಆಗಲಿಕ್ಕಿಲ್ಲ. ಅದೇ ನಾನು ಮಾಡಿದ್ದು. ನನಗೆ ಕೈಯಲ್ಲಿ ಹಣ ಇಲ್ಲದೆ ಆ ಟೈಮಲ್ಲಿ ಬೇಡಿ ಎಲ್ಲ ನಿಮಗೆ ಗೊತ್ತುಂಟಲ್ಲ, ಆದರೂ ನಾನು ಛಲ ಬಿಡಲಿಲ್ಲ ಬದುಕಿಸ್ಬೇಕಂತೇಳಿ. ಅದಕ್ಕೆ ಮನೆಯಲ್ಲೇ ಆರೈಕೆ ಮಾಡಿದೆ. ನನಗೆ ಗೊತ್ತುಂಟು ಉಬ್ಬಸಕ್ಕೆ ಎಂತೆಲ್ಲ ಕರೆಕ್ಟ್ ಕೊಡಬೇಕು, ಹೇಗೆ ನೋಡಬೇಕು. ಬೈದಾದರೂ ಅವರನ್ನು ಮನೆಯೊಳಗೆ ಕೂತ್ಕೊಳ್ಳಿಸಿ ನೆಬ್ಬು, ಆಕ್ಸಿಜನ್ನು, ಟ್ಯಾಬ್ಲೆಟ್ ಅಂತೇಳಿ ಮೊದಲಿಗೆ ನನಗೆ ಹೋಪೆ ಬಿಟ್ಟಿದ್ದೆ. ಆದರೂ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ನಾನು ಮಾಡಿದ್ದು. ನಿಮ್ಮ ಎಲ್ಲ ಒಂದು ಬ್ಲೆಸ್ಸಿಂಗ್ಸ್, ಹೆಲ್ಪು, ನನ್ನ ಪರಿಶ್ರಮ, ದೇವರ ಒಂದು ಆಶೀರ್ವಾದ ಎಲ್ಲ ಸೇರಿ ಅವರು ಒಂದು ಇದು 2ನೇ ಸಲ ಅವರಿಗೆ ಹಾಗೆ ಆಗೋದು. ಅದೇ ಈ ಸಲ ತುಂಬ ಜೋರಾಗಲಿಲ್ಲ, ಹೋದ ಸಲಕ್ಕಿಂತ. ಹೇಗೆ ಹುಷಾರಾದರೂ ತುಂಬ ಒಳ್ಳೆಯದಿತ್ತು ಕಮೆಂಟ್. ಆಯಿತು, ಥ್ಯಾಂಕ್ ಯು ಸೋ ಮಚ್. ಇದೊಂದು ಒಳ್ಳೆ ಕಮೆಂಟ್ ಉಂಟು. ಇವರ ಒಂದು ಹೆಸರು ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ಟ್ರಿಂಗ್ಸ್ ಆ್ಯಂಡ್ ಕೀ ಬೈ ಎಂಥದ್ದು ಒಂದು ಹೆಸರು ಮಾರಿ, ಒಂದು ಹೆಸರು ಒಳ್ಳೆಯದಾಗಿ, ಸ್ಟ್ರಿಂಗ್ಸ್ ಆ್ಯಂಡ್ ಕೀಸ್ ಅಂತೇಳಿ ಈ ಚಾನಲ್ ಉಂಟಾನೇನ ಹಾಗೆ. ಪ್ರೌಡ್ ಆಫ್ ಯು ಡಾಲಿ ಲಾಗರ್, ಯು ಹ್ಯಾವ್ ಬೀನ್ ಟೇಕಿಂಗ್ ಸಚ್ ಲವಿಂಗ್ ಕೇರ್ ಆಫ್ ಯುವರ್ ಸ್ವೀಟ್ ಮಾಮ್ ಆಲ್ ಬೈ ಯುವರ್ ಸೆಲ್ಫ್ ಫಾರ್ ಸೋ ಮೆನಿ ಇಯರ್ಸ್ ಅಗೇನ್ಸ್ಟ್ ಆಲ್ ಓಡ್ಸ್. Salute to your strength, patience and unconditional love. You are a true inspiration. Keep smiling, keep shining sister ಅಂತೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಕ್ಕಿ ಸಾಲೆಡ್ ಉಂಟಾ ಅಂದು ಸಾಲೆಡ್ ಪಾಠ ಅನ್ನೋದು ಕೆಪಿಗೋರು ಅನ್ಬಿಡ ಅಕ್ಕಿ ಪಾಪ. ಎಲ್ಲ ಕಮೆಂಟ್ ಓದಿದೆ ಅಂತ ಅನಿಸ್ತದೆ. ಕಮೆಂಟ್ ಆಫ್ ದ ಡೇ 2 ಕಮೆಂಟ್ ಈಗ ಓದಿದೆಲ್ಲ, ಅದು ಮತ್ತೆ ಅದಕ್ಕಿಂತ ಮೊದಲಿದ್ದು. ಇನ್ನೊಂದು ಕಮೆಂಟ್ ಉಂಟು ನೋಡ್ತೇನೆ. ಒಂದು ಒಳ್ಳೆ ಕಮೆಂಟ್ ಮಾಡಿದೆ. ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ್ದೇನೆ, ಆದರೂ ಕಮೆಂಟಲ್ಲಿ ಒಂದು ಆನ್ಸರ್ ಕೊಡುವ. ಅಮ್ಮನ ಊರು ಕೇರಳ, ತಾರೆಗೆ ಮಲಯಾಳಂ ಲ್ಯಾಂಗ್ವೇಜ್ ಬರ್ಪುಣ ಅಂತ ಕೇಳಿದರೆ, ಕೇರಳದಲ್ಲಿ ಇದ್ದ ಮೇಲೆ ಮಲಯಾಳಂ ಬರದೇ ಇರ್ತದ? ಅಮ್ಮನಿಗೆ ಚಂದ ಮಲಯಾಳಿ ಬರ್ತದೆ. ಅಲ್ಲಿ ಎಲ್ಲ ಆಚೆ ಈಚೆ ಪಕ್ಕದ ಮನೆ ಎಲ್ಲ ಮಲಯಾಳಿ ಮಾತಾಡೋರು ಇದ್ದದ್ದು. ಹಾಗಾಗಿ ಅವರ ಆ ಮಕ್ಕಳ ಜೊತೆ ಆಟ ಆಡಿ ಅಮ್ಮನಿಗೆ ಮಲಯಾಳಿ ಬರ್ತದೆ. ಆಮೇಲೆ ಅವರು ಸಣ್ಣದ್ರಲ್ಲೇ ಕರ್ನಾಟಕಕ್ಕೆ ಬಂದರು. ಮತ್ತು ಇಲ್ಲಿ ಮದುವೆ ಅದು ಇದು ಅಂತ. ಆದರೂ ಕೂಡ ನಾವು ಅಪರೂಪಕ್ಕೆ ಅಲ್ಲಿಗೆ ಹೋಗ್ತೇವೆ, ನೋಡ್ತಾ ಇರ್ಬೋದು ಬ್ಲಾಗಲ್ಲಿ. ಹಾಗಾಗಿ ಆಯಿತು, ಇನ್ನು ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ನಾನು. ವಿಡಿಯೋ ಇಷ್ಟ ಲೈಕ್ ಮಾಡಿ ಗೈಸ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.